ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ನಿಮ್ಗೆ ನಮ್ಮ ಬೈಕ್ ಬಗ್ಗೆ ಹೇಳಕೊಂಡ್ರೆ ನೋಡ್ರಿ. ನಮ್ಮದು ಬೈಕ್ ಬಂದ್ಬಿಟ್ಟು ರೈಡರ್ ಬೈಕ್ ರೀ. ಇದು ಭಾಳ ಅನಾಹುತ ಬೈಕ್ ಐತೆ ನೋಡ್ರಿ. ನಮ್ದು ಫಸ್ಟ್ ಬೈಕ್ ಏನೈತಲ್ಲ, ಹುಡುಗರಿಗೆ ಭಾರಿ ಅಂದ್ರೆ ಭಾರಿ ಇಷ್ಟ ಆಯ್ತದೆ ನೋಡ್ರಿ. ನಮ್ಮ ಹುಡುಗರಿಗೆ 3 ವಿಷಯ ಅಂದ್ರೆ ಭಾಳ ಇಷ್ಟ. ಒಂದು ಅವ್ರ ಅಮ್ಮ, 2ನೇದು ಅವ್ರ ಬೈಕ್, 3ನೇದು ಅವ್ರ ಹುಡುಗಿ. ಈ 3 ವಿಷಯ ಸಂಬಂಧ ಅವ್ರು ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾರೆ ನೋಡ್ರಿ. ಈಗ ಆ ಟಾಪಿಕ್ ಬಿಡೋಣ, ನಮ್ದು ಬೈಕ್ ಬಗ್ಗೆ ಮಾತಾಡೋಣ. ರೈಡರ್ ಬೈಕ್ ಇದು ಫಸ್ಟ್ ಬೈಕ್ ರೀ ನಂದು. ನಮಗೆ ನಮ್ಮ ಅಪ್ಪಾಜಿಯವ್ರು ಕೊಡಿಸಿದಂಥ ಮೊದಲನೇ ಗಾಡಿ ರೀ ಇದು. ಇದ್ರ ಮ್ಯಾಗ ನಮ್ಗೆ ಎಷ್ಟು ಲವ್ ಐತಿ ಅಂತಂದ್ರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ರೀ, ಆ ಲೆಕ್ಕಕ್ಕೆ ಲವ್ ಐತಿ. ನಮ್ಮ ಗಾಡಿ ಬಂದುಬಿಟ್ಟಿದ್ದು ರೈಡರ್. ಅರೌಂಡ್ ನಮ್ಗೆ ಎಷ್ಟು ಬಿತ್ತು ಅಂತಂದ್ರೆ ಎಲ್ಲ ಸೇರಿ ರೋಡ್ ಟ್ಯಾಕ್ಸ್, ಇನ್ಶೂರೆನ್ಸ್ ಎಲ್ಲ ಸೇರಿ 1,28,000 ಮಟ್ಟ ಬಿತ್ತು ರೀ. ಈಗೆಲ್ಲ GST ಕಮ್ಮಿ ಆಗಿದ್ದಕ್ಕೆ ಮತ್ತಿನ್ನೂ ಕಡಿಮೆ ಆಗೈತಿ ಗಾಡಿ. ನಾವು ಈ ಗಾಡಿ ತಗೊಂಡು 1 ವರ್ಷ ಆಯ್ತು. 1 ವರ್ಷ ಆದ್ಮೇಲೆ ಈ ಗಾಡಿ ಬಗ್ಗೆ ರಿವ್ಯೂ ಮಾಡಕೊಂಡ್ರೆ ನಾನು ಈ ಗಾಡಿ ಬಗ್ಗೆ ಈಗ ಯಾಕೆ ರಿವ್ಯೂ ಮಾಡತ್ತೀನಿ ಅಂತಂದ್ರೆ, ಇದು ನಮಗೆ ಯಾವ ರೀತಿ ಮೈಲೇಜ್ ಕೊಟ್ಟೈತಿ, ಯಾವ ರೀತಿ ನಮ್ಮನ್ನ ಎಲ್ಲ ಚಂದ ನೋಡ್ಕೊಂಡೈತಿ. ಡಾಗೇಶ್ ಬಾಯ್, ನೀ ಮಾಡತ್ತಿ ಇಲ್ಲ ನಮ್ಮ ಗಾಡಿ ರಿವ್ಯೂ ಮಾಡತ್ತೈತಿ ಹಂಗೇನಿಲ್ಲ. ಬಂದ್ರೆ ನಾವು ಫ್ರಂಟಿಂದ ಬಂದ್ಬಿಡೋಣ್ರಿ. ಫ್ರಂಟ್ ಮತ್ತು ನಿಮ್ಗೆ ಬ್ಯಾಕ್ ಎರಡೂ ಕಡೆನೂ ನಿಮ್ಗೆ ಅಲಾಯ್ ವೀಲ್ ಸಿಗ್ತಾವೆ. ಫ್ರಂಟ್ ಟೈರ್ ಸೈಜ್ ಬಂದ್ಬಿಟ್ಟು 80/100 ಇರ್ತೈತಿ. ಆಮೇಲೆ ಬ್ಯಾಕ್ ಟೈರ್ ಸೈಜ್ ಬಂದ್ಬಿಟ್ಟು ನಿಮ್ಗೆ 90/100. ಎರಡೂ ನಿಮ್ಗೆ ಟ್ಯೂಬ್ಲೆಸ್ ಟೈರ್ ಸಿಗ್ತಾವೆ. ಅದಾದ್ಮೇಲೆ ನಿಮ್ಗೆ ಇದ್ರೊಳಗೆ ಡಿಸ್ಕ್, ಡ್ರಮ್ ಎರಡು ಥರದ್ದು ಬ್ರೇಕ್ ಸಿಸ್ಟಮ್ ಐತಿ. ಆಮೇಲೆ ನಿಮ್ಗೆ ಇದ್ರೊಳಗೆ 5 ಸ್ಪೀಡ್ ಗೇರ್ ಮ್ಯಾನ್ಯಲ್, 5 ಸ್ಪೀಡ್ ಟ್ರಾನ್ಸ್ಮಿಷನ್ ಗೇರ್ ಮ್ಯಾನ್ಯಲ್ ಬರ್ತೈತಿ. ಅಂದ್ರೆ 5 ಗೇರ್ ಇರ್ತಾವೆ ಇದ್ರೊಳಗೆ. ಅರೌಂಡ್ ಇದ್ರದ್ದು ಫ್ಯೂಲ್ ಕೆಪಾಸಿಟಿ ಟ್ಯಾಂಕ್ ಬಂದ್ಬಿಟ್ಟು 10 ಲೀಟ್ರ್ ಫ್ಯೂಲ್ ಕೆಪಾಸಿಟಿ ಟ್ಯಾಂಕ್ ಐತಿ. ಆಮ್ಯಾಗ ಸೀಟ್ ಹೈಟ್ 780 mm ಸೀಟ್ ಹೈಟ್ ಐತಿ. ನಿಮ್ಗೆ ಇದು ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಸ್ವಲ್ಪ ಇದು ದೊಡ್ಡ ಹಂಪ್ ಹಾಕಿರ್ತಾರೆ ನೋಡಿರಿ. ಈಗ ನಮ್ಮ ಸರ್ಕಾರದವ್ರು ಏನು ಮಾಡ್ಯಾರ ಅಂತಂದ್ರೆ, ಅವ್ರ ಪಾಪ ಕರೆಕ್ಟಾಗಿ ಹಂಪ್ ಹಾಕ್ತಿರ್ತಾರೆ. ಇವ್ರು ಏನು ಮಾಡ್ತಾರೆ ಜನ, ಇವರು ದುಂಡಕ್ಕೆ ಸುತ್ತರಿ ಅಂತೇಳಿ ಹಂಪ್ ದುಂಡಕ್ಕೆ ಸುತ್ತಾರೆ. ಹಳ್ಳಿ ಒಳಗೆಲ್ಲ ನೀವು ನೋಡಿರ್ತೀರಿ ಹಂಪನ್ನು. ಗಾಡಿ ಹಿಂಗೆ ಹತ್ತಿ ಹಿಂಗೆ ಇಳಿಯಂಗೆ ಈಸಿಯಾಗಿರ್ಬೇಕು. ಇವ್ರು ಏನು ಮಾಡ್ತಾರೆ, ದುಂಡು ಸುತ್ತಾರೆ ಹಿಂಗೆ ಹಂಪ್ ದುಂಡಕ್ಕೆ ಸುತ್ತಿ ಅವ ಗಾಡಿ ಹೊಡೆಯವ ಬಂದು ಅದಕ್ಕೆ ಗುದ್ದಿ ಮಟಾಶ್ ಆಗ್ಬೇಕು, ಆ ಲೆಕ್ಕಕ್ಕೆ ಮಾಡಿರ್ತಾರೆ ಹಂಪ್. ಅಂಥ ಹಂಪ್ಗಳು ಬಂದಾಗ ನೀವು ಸ್ವಲ್ಪ ಗಾಡಿ ಸ್ಲೋ ಮಾಡಿ ಇಳಿಸಿದ್ರಿ ಅಂತಂದ್ರೆ ನಿಮ್ಗೆ ಗಾಡಿಗೇನು ಎಫೆಕ್ಟ್ ಆಗೋಲ್ಲ. ಅದು ಹಂಗೆ ಆದ್ರೂ ಸಹಿತ ನಿಮ್ಗೆ ಅದು ಜಾಸ್ತಿ ಸೈಲೆನ್ಸರ್ಗೆ ಏನು ತರೆಯಂಗಿಲ್ಲ. ಇದು ಡಬಲ್ ಸ್ಟ್ಯಾಂಡ್ ಇರ್ತೈತಲ್ಲ ಅದಕ್ಕೆ ತರಿತೈತಿ. ನೀವು ಗಾಡಿನ ಸ್ವಲ್ಪ ತಗೊಂಡಾದ್ಮ್ಯಾಗ ಕ್ಲೀನಾಗಿ ಮೇಂಟೈನ್ ಮಾಡಿ ಇಟ್ಕೋಬೇಕು ರೀ. ಗಾಡಿ ತಗೊಳೋದೇನು ದೊಡ್ಡ ವಿಷಯ ಅಲ್ಲ, ಗಾಡಿ ತಗೊಂಡಾದ್ಮ್ಯಾಗ ಏನೈತಲ್ಲ ಅದನ್ನು ಮೇಂಟೈನ್ ಮಾಡೋದೈತಲ್ಲ ಅದು ಭಾಳ ದೊಡ್ಡ ವಿಷಯ ಐತೆ ನೋಡ್ರಿ. ಮದುವೆ ಎಲ್ಲರೂ ಆಗ್ತಾರೆ ರೀ, ಗಾಡಿನೂ ಎಲ್ಲರೂ ತಗೊಂತಾರೆ. ಆದ್ರೆ ಮದುವೆ ಆದ್ಮೇಲೆ ಸಂಸಾರ ಸಾಗ್ಸೋದೈತಲ್ಲ ಅದು ಮೇನ್ ಇಂಪಾರ್ಟೆಂಟ್. ಹಂಗೆ ಗಾಡಿ ತಗೊಂಡಾದ್ಮೇಲೆ ಗಾಡಿನ ಮೇಂಟೈನ್ ಮಾಡ್ಬೇಕು ರೀ. ಗಾಡಿನ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಭಾಳ ಕೇರಾಗಿ ನೋಡ್ಕೋಬೇಕು ರೀ ನೀವು. ಆಮೇಲೆ ನಿಮ್ಗೆ ಇದ್ರೊಳಗೆ ಸ್ಪ್ಲಿಟ್ ಸೀಟ್ ಸಿಗ್ತೈತೆ ರೀ. ಅಂತಂದ್ರೆ ಈಗ ನಿಮ್ಗೆ ಮೈಲೇಜಿಗೂ ಮತ್ತು ದಿಮಾಕಕ್ಕೆ ಎರಡಕ್ಕೂ ಗಾಡಿ ಬೇಕು ಅಂತಂದ್ರೆ ಈ ಗಾಡಿ ಏನೈತಲ್ಲ ಭಾಳ ಬೆಸ್ಟ್ ಗಾಡಿ ಐತೆ ನೋಡ್ರಿ. ನಿಮ್ಗೆ ಮೈಲೇಜು ಬರ್ತೈತಿ. ಮೈಲೇಜ್ ಅರೌಂಡ್ ಈಗ ನಂದು ಏನಿಲ್ಲ ಅಂತಂದ್ರೂ ಇವ್ರ ಕಂಪ್ನಿಯವ್ರು ಕ್ಲೇಮ್ ಮಾಡೋದು 56 ಮೈಲೇಜ್ ಕ್ಲೇಮ್ ಮಾಡ್ತಾರೆ. ನಾನೀಗ ನಂದು ದಿನ 50 ಕಿಲೋಮೀಟ್ರ್ ಟ್ರಾವೆಲ್ ಐತೆ. ನಂದು ಹೋಗ್ತಾ 25 ಬರ್ತಾ 25 ಅಂತ ಕಂಪ್ನಿಗೆ 50 ಕಿಲೋಮೀಟ್ರ್ ಟ್ರಾವೆಲ್ ಐತೆ. 50 ಕಿಲೋಮೀಟ್ರ್ ಟ್ರಾವೆಲಿಗೆ ನನಗೆ ಅರೌಂಡ್ ಒಂದು 60 to 70ವರೆಗೂ ಕೊಡ್ತದೆ ನೋಡ್ರಿ ಮೈಲೇಜಿಗೆ. ಭಾಳ ಚೆನ್ನಾಗೈತೆ ಗಾಡಿ ಇದು. ಈಗ ನಮ್ಮ ಜಗ್ಗೇಶ್ ಅವ್ರು ಹೇಳ್ತಾರೆ ಗೊತ್ತರೆ, ಕಾಮಿಡಿ ಕಿಲ್ಲಾಡಿ ಜಗ್ಗೇಶ್ ಅವ್ರು ಅದಾರಲ್ಲ, ಅವರು ಒಂದು ಮಾತು ಹೇಳಿದ್ರು. ಏನಂತ ಅಂತಂದ್ರೆ, ಮಜಾ ಟಾಕೀಸ್ ಒಳಗೆ ಬಂದಾಗ ಮಗ ಗಾಡಿ ಕೇಳಿದಾಗ ಅವ್ರ ಅಮ್ಮ ಅಂತತಿ, ಏನು ಮಗ ಸೀದಾ ಇರೋ ಗಾಡಿ ತಗೊಳಪ್ಪ ಅಂತಂದ್ರೆ, ಇಲ್ಲಮ್ಮ ನನಗೆ ಹಿಂಗಿರೋ ಗಾಡಿ ಬೇಕು, ಹಿಂಗೆ ಮ್ಯಾಲೆ ಹೊಡೆಯೋ ಗಾಡಿ ಬೇಕು ಅಂತೇಳಿ ಮಗ ಹೇಳ್ತಾನಲ್ಲ. ಹಂಗೆ ಅದಕ್ಕೆ ಏನು ಮಾಡಿಬಿಟ್ಟಾರ ಅಂದ್ರೆ ನಮ್ಮ TVS ಕಂಪ್ನಿಯವರು ಈ ಕಡೆ ಅಫಿಷಿಯಲ್ಲು ಕಂಡಂಗೆ ಕಾಣಬೇಕು ಮತ್ತು ಮ್ಯಾಲೆ ಸ್ವಲ್ಪ ಸ್ಪೋರ್ಟಿವ್ ಲುಕ್ಕು ಕೊಡಬೇಕು ಅಂತೇಳಿ ಅದಕ್ಕೆ ಸ್ಪ್ಲಿಟ್ ಶೀಟ್ ಮಾಡಿ ಈ ಥರ ಬಿಟ್ಟಾರ್ರಿ ಗಾಡಿ. ಇದು ನಮ್ಗೆ ಸ್ಪೋರ್ಟಿವ್ ಐತಿ ಪ್ಲಸ್ ಅಫಿಷಿಯಲ್ ಐತಿ, ಎರಡೂ ಥರ ಐತಿ ನೋಡ್ರಿ ಇದ್ರೊಳಗೆ. ಆಮೇಲೆ ನಿಮ್ಗೆ ಇದ್ರೊಳಗೆ ಲೋಗೋಸ್ ಎಲ್ಲ ಸಿಗ್ತಾವ್ರಿ. ಕುದುರೆ ನೋಡ್ರಿ ಹೆಂಗೆ ಜಿಗೆ ಆತೈತೆ, ಕುದುರೆ ಜಿಗೆಲ್ಲ ಲೋಗೋ ಐತಿ. ಆಮೇಲೆ ಸೈಲೆನ್ಸರ್, ಚೈನ್ ಪಾಕೆಟ್. ಇದ್ರೊಳಗೆ ಚೈನಿಂದ ಸ್ವಲ್ಪ ಸಮಸ್ಯೆ ಏನಂತಂದ್ರೆ, ಚೈನ್ ನಾವು ಮೇಂಟೈನ್ ಮಾಡ್ಬೇಕು ರೀ. ಚೈನ್ ಕ್ಲೀನ್ ಮಾಡ್ಕೊಂಡು ಚೈನ್ ಕ್ಲೀನ್ ಮಾಡಿ ಇಟ್ಕೋಬೇಕು ಅಂತಂದ್ರೆ ನಮ್ಗೆ ಅಷ್ಟು ಸಮಸ್ಯೆ ಬರೋಲ್ಲ. ಬೇರೆ ಹೊಂಡಾ ಗಾಡಿ, ಸ್ಕೂಟಿ ಇದ್ರೊಳಗೆ ಹಳೆ ಗಾಡಿಗಳೊಳಗೆಲ್ಲ ಚೈನ್ ಪಾಕೆಟಿಗೆ ಕವರ್ ಇರ್ತದೆ, ಚೈನ್ ಕವರ್. ಇವಕ್ಕೆಲ್ಲ ಚೈನ್ ಕವರ್ ಬರಲ್ಲ ರೀ. ಇವೆಲ್ಲ ಸ್ಪೋರ್ಟ್ಸ್ ಗಾಡಿ ಹಾಕವಲ್ಲ, ಚೈನ್ ಕವರ್ ಬರೋಂಗಿಲ್ಲ ರೀ ಅದಕ್ಕೆ. ಇದನ್ನು ನಾವು ಚೈನ್ ಎಲ್ಲ ಸ್ವಚ್ಛಾಗಿ ಕ್ಲೀನ್ ಮಾಡ್ಕೊಂಡು ಬ್ರಷ್ ಗಿಶ್ ಹಾಕೆಲ್ಲ ತೊಳೆದು ನಾವು ಚೈನ್ ಸ್ಪ್ರೇ ಮಾಡಿಟ್ಕೊಂಡ್ರೆ ಗಾಡಿ ಭಾಳ ಚೆನ್ನಾಗಿರ್ತೈತೆ. ಆಮ್ಯಾಗ ಫ್ರಂಟ್ ನಿಮ್ಗೆ ಇದ್ರೊಳಗೆ LED ಲೈಟ್, ಆಮ್ಯಾಗ ರೇರ್ ಲೈಟ್, DRL ಲೈಟ್ ಇವೆಲ್ಲ ಕೊಟ್ಟಾರ್ರಿ. ಇದು ನೋಡ್ರಿ ಹೈ ಬೀಮ್, ಲೋ ಬೀಮ್ ಎಲ್ಲದು ಐತಿ ಇದ್ರೊಳಗೆ. ಈಗ ಗಾಡಿ ಸ್ಟಾರ್ಟ್ ಮಾಡೀನಿ, ಗಾಡಿ ಸೌಂಡ್ ಹೆಂಗೆ ಐತಿ ಅಂತೇಳಿ ನೋಡ್ಬೋದು. ಈಗ ಥ್ರಾಟಲ್ ಮಾಡ್ತಾನೆ ನಾನು, ಗಾಡಿ ಸೌಂಡ್ ಕೇಳ್ರಿ ನೀವು.
ಈಗ ಗಾಡಿ ಸೌಂಡ್ ಕೇಳಿದ್ರಲ್ಲ, ಗಾಡಿ ಸೌಂಡು ಸಹಿತ ಭಾಳ ಚೆನ್ನಾಗೈತಿ, ಸ್ಪೋರ್ಟಿವ್ ಸೌಂಡ್ ಐತಿ. ಹಾರನ್ ಕೇಳ್ರಿ, ಹಾರನ್ ನಮ್ಮ ಟಿಪಿಕಲ್ ಕನ್ನಡಿಗರು ಹೇಳ್ತಾರೆ ಗೊತ್ತಾ, ಹಾರನ್ ಹಾಕಿ ಏನು ಲೌಡನೇ ಇಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಹಾರನ್ ಕೇಳ್ರಿ. ಹಾರನ್ ಸೌಂಡ್ ಹೆಂಗೈತೆ ನೋಡಿರಿ, ಹಾರನ್ ಸೌಂಡ್ ಎಲ್ಲ ಚೆನ್ನಾಗೈತಿ. ಗಾಡಿ ನೋಡಿರಿ, ಒಂದು ಗಾಡಿ ನೋಡಿರಿ ಹೆಂಗೆ ಲುಕ್ ಹೆಂಗೈತೆ ನೋಡಿರಿ. ಇದು ಗಾಡಿ ಎಲ್ಲ ಸ್ಪೋರ್ಟಿವ್ ಲುಕ್ ಕೊಟ್ಟ ನೋಡಿರಿ ಗಾಡಿಗೆ, ಮಸ್ತ್ ಐತಿ ಗಾಡಿ. ತೊಗೊರಿ ನೀವು ಈ ಗಾಡಿ ತೊಗೊಂಡು ಈ ಕಡೆ ಅಫಿಷಿಯಲ್ ಆಗಿ ಯೂಸ್ ಆಕತಿ, ಮೈಲೇಜು ಸಿಗ್ತೈತಿ. ಆಮೇಲೆ ಇನ್ಫೋಟೆಕ್ ಸಿಸ್ಟಮ್ ನೋಡಿರಿ ಇದದ್ದು. ಇದ್ರೊಳಗೆ ನೋಡಿರಿ 5 ಗೇರ್ ಮ್ಯಾನುವಲ್ ಇರ್ತೈತಿ. ನಿಮ್ಗೆ ಟೈಮ್, ಆಮೇಲೆ RPM, ಕಿಲೋಮೀಟ್ರ್ ಎಷ್ಟು ಹೊಡೆಯತಿ ಅನ್ನೋದು, ಆಮೇಲೆ ರನ್ನಿಂಗ್ ಕಿಲೋಮೀಟ್ರ್ ರೇಂಜ್. ನೆಕ್ಸ್ಟ್ ನಿಮ್ಗೆ ಇಲ್ಲಿ 2 ಇದನ್ನು ಕೊಟ್ಟಾರೆ ಬಟನ್ಸ್, ಇದು ಸೆಟ್ ಮಾಡ್ಕೊಳ್ಳೋದು. ಆಮೇಲೆ ಇದು ಮೋಡ್. ಇವಾಗ ಆ್ಯಾವ್ರೇಜ್ ಚೇಂಜ್ ಆಯ್ತು ನೋಡಿರಿ, ಇಲ್ಲಿ ಆ್ಯಾವ್ರೇಜ್ 80 ಕಿಲೋಮೀಟ್ರ್ ತೋರಿಸ್ತೈತೆ ಆ್ಯಾವ್ರೇಜ್ ಲೀಟ್ರಿಗೆ. ನೆಕ್ಸ್ಟ್ ನಿಮ್ಗೆ ಟ್ರಿಪ್ A, ಟ್ರಿಪ್ B, ಅದಾದ್ಮೇಲೆ ರೇಂಜ್ ಅಂದ್ರೆ ಇನ್ನೂ ಎಷ್ಟು ಕಿಲೋಮೀಟ್ರ್ ನಾವು ಈಗಿರುವಂಥ ಪೆಟ್ರೋಲ್ನಾಗ ಇನ್ನೂ ಎಷ್ಟು ಕಿಲೋಮೀಟ್ರ್ ನಾವು ಗಾಡಿಯನ್ನು ಓಡಿಸ್ಬೋದು. ಅರೌಂಡ್ ಆ್ಯಾವ್ರೇಜ್ ಮೈಲೇಜಿಗೆ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ರೇಂಜ್ ತೋರಿಸ್ತೈತಿ. ಆಮೇಲೆ ನಿಮಗಿಲ್ಲಿ ಗೇರ್ ಸಿಸ್ಟಮನ್ನು ತೋರಿಸ್ತೈತಿ, ಅಂದರೆ ಈಗ ಎಷ್ಟನೇ ಗೇರ್ ಒಳಗೆ ಐತಿ ಗಾಡಿ ಅಂತೇಳಿ. ಈಗ ನ್ಯೂಟ್ರಲ್ನಾಗ ಐತಿ. ನೆಕ್ಸ್ಟ್ ನಿಮ್ಗೆ 1ನೇ ಗೇರ್, 2ನೇ ಗೇರ್ ಈ ಥರ ತೋರಿಸ್ತೈತಿ. ಆಮೇಲೆ ಇಲ್ಲಿ ನೀವು ಟೋಟಲ್ ಎಷ್ಟು ಕಿಲೋಮೀಟ್ರ್ ಹೊಡೈತಿ ಅಂತ ನೋಡಿರಿ. ನಾವು ಗಾಡಿ ತಗೊಂಡಿಗೆ 1 ವರ್ಷ ಆಯ್ತು, 1 ವರ್ಷದ ಮ್ಯಾಗ 4 ತಿಂಗಳು ಆಯ್ತು. ಟೋಟಲ್ 18,558 ಕಿಲೋಮೀಟ್ರ್ ನನ್ನ ಗಾಡಿ ಹೊಡೈತಿ. 3 ಸರ್ವಿಸ್ ಆಗ್ಯಾವ ರೀ. ಈಗ ನಾನು 3 ಸರ್ವಿಸ್ ಆಗ್ಯಾವು. 3 ಸರ್ವಿಸಿಗೆ ಏನಿಲ್ಲ ಅಂತ ಅಂದರೂ ನಮ್ದು ಅರೌಂಡ್ 3 ಫ್ರೀ ಸರ್ವಿಸ್ ಇರ್ತಾವೆ ರೀ. 3 ಫ್ರೀ ಸರ್ವಿಸ್ ಒಳಗೆ ಹೇಳ್ತಾರೆ ರೀ, ಅವ್ರು ಏನು ಚಾರ್ಜ್ ತಗೊಳಲ್ಲ, ಅದಿಲ್ಲ ಇದಿಲ್ಲ ಅಂಥೇಳಿ. ಆದ್ರೆ ಅವ್ರು ಲೇಬರ್ ಚಾರ್ಜ್ ಅಷ್ಟೇ ತೆಗಿತಾರೆ. ಲೇಬರ್ ಚಾರ್ಜ್ ಬಿಟ್ಟು ಅಂತಂದ್ರು ನನಗೆ 1800 ಮಟ್ಟ ಬಂದದ್ದು ನೋಡಿರಿ ಒಂದೊಂದು ಸರ್ವಿಸಿಗೆ. ಅಂದ್ರೆ ಆಯಿಲ್ ಚೇಂಜ್ ಇರ್ತೈತಲ್ಲ, ಸಿಂಥೆಟಿಕ್ ಆಯಿಲ್ ಹಾಕ್ತಾರೆ ಗಾಡಿಗೆ. ಸಿಂಥೆಟಿಕ್ ಆಯಿಲೆಲ್ಲ ಹಾಕಿ ಸರ್ವಿಸ್ ಎಲ್ಲ ಮಾಡಿ, ಚೆಕಪ್ ಮೈನರ್ ಚೆಕಪ್ ಇರ್ತಾವಲ್ಲ, ಅವ್ನು ಚೆಕಪ್ ಮಾಡಿ ಫಿಲ್ಟ್ರ್ ಹೋಗಿತ್ತು ಅಂತಂದ್ರೆ ಅವನ್ನೆಲ್ಲ ಹಾಕಿ ಕೊಡ್ತಾರೆ. ಸ್ಪಾರ್ಕ್ ಪ್ಲಗ್ ಇವೆಲ್ಲ ಏನಾರ ಹೋಗಿದ್ವು ಅಂತಂದ್ರೆ ಅವನ್ನೆಲ್ಲ ಹಾಕಿ ಕೊಡ್ತಾರೆ. ಸರ್ವಿಸು ಚೆನ್ನಾಗೈತಿ. ಅರೌಂಡ್ ನೀವು ಈ ಗಾಡಿ ತಗೊಂಡ್ರಿ ಅಂತಂದ್ರೆ 2000 ಒಳಗನ ಸರ್ವಿಸಿಗೆ ಬರ್ತದೆ ನೋಡಿರಿ. 1ನೇ ಸರ್ವಿಸ್ ನಮ್ದು ಟೋಟಲ್ 1800 ಆಯ್ತು, 2ನೇ ಸರ್ವಿಸ್ 1700, 3ನೇದು ಅದು 1500 ಆಗಿತ್ತು. 4ನೇ ಸರ್ವಿಸ್ ಬಂದೈತಿ. 4ನೇ ಸರ್ವಿಸ್ ಅದು 1600 ಆಗೈತೆ ನೋಡಿರಿ ಅದು ಟೋಟಲ್. ಹಿಂಗೈತೆ ರೀ ಗಾಡಿ. ನಿಮಗೆ ಸರ್ವಿಸಿಗೂ ಅಫೋರ್ಡೆಬಲ್ ಐತಿ, ಪ್ರೈಸು ಅಫೋರ್ಡೆಬಲ್ ಐತಿ. ನಾನು ತೊಗೊಂಡಿದ್ದ ಪ್ರೈಸ್ಗಿಂತ ಈಗ ಭಾಳ ಕಡಿಮೆ ಪ್ರೈಸಿಗೆ ಸಿಗತ್ತೈತೆ ರೀ. ಅರೌಂಡ್ ಈಗ 1,18,000ವರೆಗೂ ಸಿಗ್ತೈತಿ. ಇದ್ರೊಳಗೆ ನಿಮ್ಗೆ ಕಲರ್ ವೇರಿಯಂಟ್ ಸಿಗ್ತಾವೆ ರೀ. ಈಗ ನಾನು ತಗೊಂಡಿರೋದು ಬ್ಲ್ಯಾಕ್. ಆಮೇಲೆ ಇದ್ರೊಳಗೆ ನಿಮ್ಗೆ ಕಲರ್ಸ್ ಬಂದ್ಬಿಟ್ಟು ರೆಡ್, ಆಮೇಲೆ ಗ್ರೇ, ಆಮೇಲೆ ಇನ್ನೊಂದು ಯೆಲ್ಲೋನೂ ಐತಿ. ಇಲ್ಲಪ್ಪ ನನಗೆ ಸ್ವಲ್ಪ ಕಾಮಿಕ್ ಅಡಿಷನ್ ಬೇಕು ಅಂತಂದ್ರೆ ಕಾಮಿಕ್ ಅಡಿಷನ್ ಒಳಗೆ ನಿಮ್ಗೆ ಮಾರ್ವೆಲ್ ಅವೆಂಜರ್ಸ್ ಅಡಿಷನ್ಸ್ಗಳು ಬರ್ತಾವೆ ರೀ. ಈಗ ವೋಲ್ವರಿನ್, ಆಮೇಲೆ ಡೆಡ್ ಪೂಲು, ನೆಕ್ಸ್ಟು ಪ್ಯಾಂಥರ್, ಬ್ಲ್ಯಾಕ್ ಪ್ಯಾಂಥರ್ದು, ಈ ಥರ ಸುಮಾರು ವೆರೈಟಿ ಎಡಿಷನ್ಸ್ ಅದಾವೆ. ಚೆನ್ನಾಗೈತೆ ರೀ ಗಾಡಿ. ನೋಡಿರಿ ಒಂದ್ಸಲ ನೀವು ಟ್ರೈ ಮಾಡಿರಿ, ಟೆಸ್ಟ್ ಡ್ರೈವ್ ಮಾಡಿರಿ. ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಆದಮೇಲೆ ನಿಮಗೆ ಲೈಕ್ ಆಯ್ತು ಅಂದ್ರೆ ತೊಗೋರಿ ಗಾಡಿ. ಭಾಳ ಚೆನ್ನಾಗಿ ಕೊಟ್ಟೈತೆ ರೀ ಈ ಗಾಡಿ ನಮ್ಗೆ. ಅರೌಂಡ್ 1 ವರ್ಷ 4 ತಿಂಗಳ ಮಟ್ಟನೂ ಈ ಗಾಡಿ ಓಡಿಸೇವ್ರಿ ನಾವು. ಇದುವರೆಗೂ ಆದರೂ ಏನು ಪ್ರಾಬ್ಲಮ್ ಅನ್ನೋದು ನಮಗೆ ಬಂದಿಲ್ಲ. ಭಾಳ ಚೆನ್ನಾಗಿ ಗಾಡಿ ನಮಗೆ ಹೆಲ್ಪ್ ಮಾಡೈತ್ರಿ ಎಲ್ಲದಕ್ಕೂ. ಇದ್ರೊಳಗೆ ಇಲ್ಲಿ ನಿಮ್ಗೆ ಬಟನ್ಸ್ ಬಂದುಬಿಟ್ಟು ಪಾಸಿಂಗ್ ಲೈಟ್ ಐತ್ರಿ. ಪಾಸಿಂಗ್ ಲೈಟ್, ಡಿಮ್ ಆ್ಯಂಡ್ ಡಿಪ್, ನೆಕ್ಸ್ಟ್ ಸೈಡ್ ಇಂಡಿಕೇಟ್ರ್, ಹಾರನ್. ಈ ಕಡೆ ಬಂದುಬಿಟ್ಟು ನಿಮ್ಗೆ ಎಕೋ ಮತ್ತು ಪವರ್ ಮೋಡ್. ಇದೊಂದು ಹೇಳದ್ಬಿಟ್ಟಿದ್ದು ನೋಡಿರಿ, ಇದ್ರೊಳಗೆ ಎಕೋ ಮತ್ತು ಪವರ್ ಮೋಡ್ ಬರ್ತೈತಿ. ಎಕೋ ಮೋಡ್ ಹಾಕಿದ್ರಿ ಅಂತಂದ್ರೆ ನಿಮ್ಗೆ ಫ್ಯೂಲ್ ಸೇವಿಂಗ್ ಆಗುತ್ತೆ. ಎಕೋ ಮೋಡ್ ಒಳಗೆ ಅರೌಂಡ್ ನೀವು ಒಂದು 93 ಮಟನೂ ಸ್ಪೀಡ್ ಜಗ್ಬೋದು. ನೀವು ಪವರ್ ಮೋಡ್ ಹಾಕಿದ್ರಿ ಅಂತಂದ್ರೆ 120 ಮಟನೂ ಜಗ್ಬೋದು ರೀ. ನಾನೀಗ ಮ್ಯಾಕ್ಸಿಮಮ್ ಅಂತಂದ್ರೆ 110 ಮಟ ಜಗ್ಗೇನಷ್ಟೇ. ಸ್ಪೀಡ್ ಜಾಸ್ತಿ ಹೋಗಬೇಡ್ರಿ, ಸ್ಪೀಡ್ ಭಾಳ ಲಿಮಿಟ್ನಾಗ ಇರ್ಬೇಕು. ಏನೋ ಟ್ರೈ ಮಾಡೋಣ ಅಂತೇಳಿ ಮಾಡಿರೋದಷ್ಟೇ, ಅದನ್ನು ಅವಾಯ್ಡ್ ಮಾಡಿರಿ. ಅತಿ ಬೇಗ ತಿಥಿ ಬೇಗ ಅಂತಾರಲ್ಲ, ಹಂಗಾಗದು ಬೇಡ. ಆಮೇಲೆ ಗಾಡಿ ಹೊಡಿಬೇಕಾದ್ರೆ ಯಾವಾಗಲೂ ಹೆಲ್ಮೆಟ್ ಕಂಪಲ್ಸರಿಯಾಗಿ ಹಾಕ್ಯಂಡು ಹೊಡೀರಿ. ಯಾಕಂದ್ರೆ ಡ್ರೈವಿಂಗ್ ಒಳಗೆ ನನ್ನ ಮಗನೂ ಪರ್ಫೆಕ್ಟ್ ಇರೋಲ್ಲ. ನಾನು ಭಾರಿ ಹೊಡಿತಾನೆ ಗಾಡಿ, ಹಿಂಗೆ ತಿರ್ವ್ಯಾಡಿ ಹೊಡಿತಾನೆ, ಹಂಗೆ ಹೊಡಿತಾನೆ, ಹಿಂಗೆ ಹೊಡಿತಾನೆ, ಹಿಂಗೆಲ್ಲ ಹೇಳ್ದಾರೆಲ್ಲ ನೆಲ ಕಚ್ಚಿದಾರ ಅದಾರ. ಗಾಡಿ ಹೊಡಿಬೇಕಾದ್ರೆ ಯಾವಾಗಲೂ ಸೇಫ್ಟಿ ಮೆಜರ್ಸ್ ಇರಬೇಕು. ಸೇಫ್ಟಿ ಮೆಜರ್ಸನ್ನು ಯೂಸ್ ಮಾಡಿ ಗಾಡಿನ ರನ್ ಮಾಡಿರಿ. ಯಾಕಂದ್ರೆ ಅದು ಮಿಷನ್ ಇರ್ತೈತಿ, ಮನುಷ್ಯ ಅಲ್ಲ. ನೀ ಹೇಳತ್ಗೆ ನಾನು ನಿಲ್ಲಕ್ಕ ಎಲ್ಲ ಮಿಷನ್. ಈಗ ನಮ್ಮ ಹಿರಿಯರೆಲ್ಲ ಹೇಳ್ತಾರಲ್ರಿ, ಬೆಂಕಿ ಜೊತೆಗೆ ಸರ್ಸಬೇಡ ಅಂಥೇಳಿ. ಹಂಗೆ ಅದೇ ರೀತಿ ಮಿಷನ್ ಜೊತೆಗೆ ನಾವು ಯಾವಾಗಲೂ ಸರ್ಸ ಆಡಬಾರ್ದ್ರಿ. ಅದನ್ನು ನಮಗೆ ಯೂಸ್ ಮಾಡೋಕೆ ಕೊಟ್ಟಾರ ಅಂತ ಅಂದ್ರೆ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಅದಕ್ಕೆ ಸೇಫ್ಟಿ ಮೆಜರ್ಸ್ ಇರ್ತಾವೆ.
ರೈಡಿಂಗ್ ಜಾಕೆಟ್ಸ್ ಇರ್ತಾವೆ, ಹೆಲ್ಮೆಟ್ ಇರ್ತಾವೆ, ಇವೆಲ್ಲ ಸೇಫ್ಟಿ ಹಾಕ್ಯಂದು ಯೂಸ್ ಮಾಡ್ಬೇಕು. ಈಗ ಕಾರ್ ಹೊಡಿಬೇಕಾದ್ರೆ ಅವರು ಕಾರ್ ಒಳಗಿರ್ತಾರೆ, ಕಾರ್ ಒಳಗೆ ಇರೋಂಥವ್ರಿಗೆ ಏನೋ ಆಕ್ಸಿಡೆಂಟ್ ಆದರೂ ಅದಾದ್ರೂ ಸಹಿತ ಜೀವ ಉಳಿಯೋದು ಸ್ವಲ್ಪ ಕಷ್ಟ ಇರ್ತೈತೆ. ಅಂಥದ್ರಾಗ ನಿನಗೆ ಬೈಕ್ ಮ್ಯಾಗ ಕುಂತಿರ್ತೀವಿ, ಏನು ಸೇಫ್ಟಿ ಮೆಜರ್ಸ್ ಇರೋಲ್ಲ. ಯಾವನಾರ ಬಂದು ಹಿಂದೆ ಗುದ್ದಿದ ಅಂತಂದ್ರೆ ನಿಮ್ದು ಏನು ಸಿಗ್ತೈತೆ ರೀ? ಏನೂ ಸಿಗಂಗಿಲ್ಲ, ಎಲ್ಲ ಚಪಾಟೆ ಹೋಗ್ತವೆ. ಅದಕ್ಕೆ ಅಟ್ಲೀಸ್ಟ್ ತಲೆಯಾರ ಸೇಫ್ ಇರಲಿ ಅನ್ನೋದಕ್ಕೋಸ್ಕರ ನಿಮಗೆ ಹೆಲ್ಮೆಟನ್ನು ಕಂಪಲ್ಸರಿ ಮಾಡ್ಕ್ಯಾರಿ ಅಂತ ಹೇಳ್ತೇವೆ. ಈಗ ಹೆಲ್ಮೆಟ್ ಹಾಕ್ಯಬೇಕು ಅನ್ನೋದಕ್ಕಿಂತ ಈ ಟೋಪಿ ಹಾಕ್ಯಂದಂಗೆ ಹಾಕ್ಯಂತೀರಿ ಹೆಲ್ಮೆಟ್, ಅಂಥವು ಟೋಪಿ ಹಾಕ್ಯಂದಂಗೆ ಹೆಲ್ಮೆಟ್ ಬಿಟ್ಟು ಭಾಳ ಸೇಫ್ಟಿ ಇರುವಂಥ ಹೆಲ್ಮೆಟ್ಸ್ ಅದಾವೆ ರೀ. ಆ ಹೆಲ್ಮೆಟ್ಸನ್ನು ತಗೋರಿ. ಅರೌಂಡ್ ನಿಮ್ಗೆ ಒಂದು 1000, 1500, 2000 ಮಟನೂ ನಿಮಗೆ ISI ಸರ್ಟಿಫಿಕೇಟ್ ಇರುವಂಥ ಡಾಟ್ಸ್ ಸರ್ಟಿಫಿಕೇಟ್ ಇರುವಂಥ ಹೆಲ್ಮೆಟ್ಸ್ ಎಲ್ಲ ಬರ್ತಾವೆ. ವೇಗ ಒಳಗೈತಿ, ಆಕ್ಸರ್ ಒಳಗೈತಿ, ಇವೆಲ್ಲ ತೊಗೋರಿ. ನಮ್ಮ ಮ್ಯಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ರೀ. ನಮಗೆ ಖರ್ಚು ಮಾಡಲಿಲ್ಲ ಅಂತಂದ್ರೆ ಮತ್ತು ಯಾರಿಗೆ ಖರ್ಚು ಮಾಡ್ಬೇಕು? ಅದಕ್ಕೆ ನಮ್ಮದು ಸೇಫ್ಟಿ ಮುಖ್ಯ ಅಂದಮ್ಯಾಗ ಸೇಫ್ಟಿ ಮೆಜರ್ಸನ್ನು ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಗಾಡಿಯನ್ನು ರನ್ ಮಾಡಿರಿ. ಅಯ್ಯೋ, ಇದ್ರೊಳಗೆ ಇನ್ನೊಂದು ಏನು ಬೆಸ್ಟ್ ಫೀಚರ್ ಕೊಟ್ಟಾನ ಅಂತಂದ್ರೆ, ಈಗ ನಾವು ಗಾಡಿ ರನ್ನಿಂಗ್ ಐತಿ ನೋಡಿರಿ. ಈಗ ಗಾಡಿ ರನ್ನಿಂಗ್ ಐತಿ, ಗಾಡಿ ಒಂದೇ ಗೇರ್ ಒಳಗೆ ಐತಿ. ಈಗ ನಾವು ಏನರ ಇದ್ರೊಳಗೆ ಸೈಡ್ ಸ್ಟ್ಯಾಂಡ್ ಹಾಕಿದ್ವಿ ಅಂದ್ರೆ ಗಾಡಿ ಆಟೋಮೆಟಿಕ್ ಆಫ್ ಆಕೈತಿ. ಈಗ ನೋಡಿರಿ, ಸೈಡ್ ಸ್ಟ್ಯಾಂಡ್ ಹಾಕಿ ತೋರಿಸ್ತೇನೆ ನಾನು. ನೋಡಿದರೆ ಸೈಡ್ ಸ್ಟ್ಯಾಂಡ್ ಹಾಕತ್ತೀನ ಗಾಡಿ ಆಫ್ ಆಯ್ತು. ಸೈಡ್ ಸ್ಟ್ಯಾಂಡನ್ನು ತೆಗಿಯೋದು ಹೊರತು ಗಾಡಿ ಆನ್ ಆಗಂಗಿಲ್ಲ. ಇದು ಒಂದು ಫೀಚರ್ ಐತ್ರಿ ಇದ್ರೊಳಗೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಇದ್ರೊಳಗೆ ಆಟೋ ಆಫ್ ಮತ್ತು ಆನ್ ಫೀಚರ್ ಐತ್ರಿ. ಎಲ್ಲಿ ಅಂತಂದ್ರೆ ಇಲ್ಲಿ ಕಾಣಿಸ್ತದೆ ನೋಡಿ, ಈ ಎ ಅಂತ ಸಿಂಬಲ್ ಐತಲ್ಲ, ಇದೇನಾಗುತ್ತೆ ಅಂತಂದ್ರೆ ನಿಮಗೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಈಗ ಸಿಗ್ನಲ್ ಒಳಗೆ ಬಂದಿರ್ತೀರಿ ನೀವು. ಸಿಗ್ನಲ್ ಒಳಗೆ ಬಂದಾಗ ಗಾಡಿ ಚಾಲೂ ಇರ್ತೈತಿ, ಗಾಡಿ ಆಫ್ ಮಾಡ್ಬೇಕು. ಗಾಡಿ ಆಫ್ ಮಾಡ್ಬೇಕು ಅಂತಂದ್ರೆ ಕೀ ಆಫ್ ಮಾಡ್ಬೇಕು. ನೀವು ಕೀ ಆಫ್ ಮಾಡಿ ಮತ್ತು ವಾಪಸ್ ಹೊಳ್ಳಿ ಕೀ ಚಾಲೂ ಮಾಡಿ ಗಾಡಿ ಚಾಲೂ ಮಾಡ್ಬೇಕಂದ್ರೆ ಮತ್ತು ಸ್ವಲ್ಪ ಜಾಸ್ತಿ ಪೆಟ್ರೋಲ್ ಖರ್ಚಾಗುತ್ತೆ. ಹೆಂಗೆ ಅಂತಂದ್ರೆ ಗಾಡಿ ಈಗ ಆಫ್ ಆಯಿತು ಅಂತಂದ್ರೆ ಚಾಲೂ ಮಾಡ್ಬೇಕಂದ್ರೆ ಗಾಡಿ ಇಗ್ನೈಟ್ ಆಗ್ಬೇಕು. ಗಾಡಿ ಇಗ್ನೈಟ್ ಆಯಿತು ಅಂತಂದ್ರೆ ಅಲ್ಲಿ ಸ್ವಲ್ಪ ಫ್ಯೂಲ್ ಸ್ವಲ್ಪ ಜಾಸ್ತಿ ಹೋಗುತ್ತೆ. ರನ್ನಿಂಗಿಂತ ಸ್ಟಾರ್ಟ್ ಆಗೋದಕ್ಕೆ ಸ್ವಲ್ಪ ಫ್ಯೂಲ್ ಜಾಸ್ತಿ ಹೋಗುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕಾಗಿ ಇವ್ರು ಏನು ಮಾಡ್ಯಾರ ಅಂತಂದ್ರೆ, ನೀವು ಹೋಗಿ ಸಿಗ್ನಲ್ ಒಳಗೆ ನಿಂತ್ಕೊಂಡು ಒಂದು 5 ರಿಂದ 10 ಸೆಕೆಂಡ್ಸ್ ಆಗತ್ಗೆನ ಗಾಡಿ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಈಗ ಇದು ಚಾಲೂ ಐತ್ರಿ, ಗಾಡಿ ಗೇರ್ ಒಳಗೈತಿ, ಸ್ವಲ್ಪ ರನ್ ಆಗ್ಬೇಕು. ರನ್ ಆದ್ಮ್ಯಾಗ ಇದು ಆದ್ಮ್ಯಾಗ ಅದು ಆಟೋಮೆಟಿಕ್ ಆಫ್ ಆಗುತ್ತೆ. ಆಫ್ ಆದ್ಮ್ಯಾಗ ನೀವು ಮಾಡ್ಬೇಕಾಗಿದ್ದಿಷ್ಟ ಜಸ್ಟ್ ನೀವು ಈ ಥರ ಥ್ರಾಟಲ್ ಕೊಟ್ರಿ ಅಂತಂದ್ರೆ ಗಾಡಿ ಆನ್ ಆಗುತ್ತೆ. ಈಗ ಇದನ್ನು ಆಫ್ ಆಗೋ ಮಟ್ಟ ನಾವು ವೇಟ್ ಮಾಡೋಣ. ನೋಡಿರಿ, ನಿಮಗೆ ಇದ್ರಾಗ ಕಲರ್ಡ್ ಮಲ್ಟಿ ಕಲರ್ ನಿಮ್ಗೆ ಇನ್ಫೋಟೆಕ್ ಸಿಸ್ಟಮ್ ಸಿಗ್ತೈತಿ. ಈಗ ಅದು ಅನ್ನೋದೈತಲ್ಲ, ಅದೇನಾಗುತ್ತೆ ಆಟೋಮೆಟಿಕ್ ಆಫ್ ಆಗುತ್ತೆ. ಅದು ಈ ಫಂಕ್ಷನ್ ಯಾವಾಗ ವರ್ಕ್ ಆಗುತ್ತೆ ಅಂತಂದ್ರೆ ಗಾಡಿ ಎಕೋ ಮೋಡ್ ಒಳಗಿದ್ದಾಗಷ್ಟೇ ಈ ಫಂಕ್ಷನ್ ವರ್ಕ್ ಆಗುತ್ತೆ, ಅದು ಬ್ಲಿಂಕ್ ಆಗುತ್ತೆ ರೀ. ಆಮೇಲೆ ನೆಕ್ಸ್ಟ್ ಇದ್ರೊಳಗೆ ನಿಮ್ಗೆ ಗಾಡಿ ಈಗ ಸರ್ವಿಸಿಗೆ ಬಂದೈತಿ ಅನ್ನೋದು ಸಹಿತ ಇಲ್ಲಿ ಒಂದು ಸಿಂಬಲ್ ಬರುತ್ತೆ ರೀ. ಏನು ಪಾನ ಸಿಂಬಲ್ ಬರ್ತೈತಿ ಇಲ್ಲಿ. ಆ ಪಾನ ಸಿಂಬಲ್ ಬಂತು ಅಂತಂದ್ರೆ ಗಾಡಿ ಸರ್ವಿಸಿಗೆ ಬಂದೈತಿ ಅಂತೇಳಿ ಅವಾಗ ನೀವು ಹೋಗಿ ಸರ್ವಿಸಿಗೆ ಬಿಡ್ಬೋದು. ನೋಡಿರಿ, ಈಗ ಬ್ಲಿಂಕ್ ಆಗತ್ತೈತೆ, ಆಫ್ ಆಯ್ತು ನೋಡಿರಿ ಗಾಡಿ ಆಫ್ ಆತ್ರ. ಇವಾಗ ನೋಡಿರಿ, ಜಸ್ಟ್ ಏನು ಮಾಡ್ಬೇಕು ಅಂತಂದ್ರೆ ಏನೂ ಇಲ್ಲ, ಸಿಂಪಲ್ ಐತಿ. ನೀವು ಜಸ್ಟ್ ಥ್ರಾಟಲ್ ಕೊಟ್ರಿ ಅಂತಂದ್ರೆ ಗಾಡಿ ಚಾಲೂ ಆಗುತ್ತೆ. ನೋಡಿರಿ, ಈಗ ಥ್ರಾಟಲ್ ಕೊಡ್ತೇನೆ ನಾನು. ನೋಡಿದರೆ ಥ್ರಾಟಲ್ ಕೊಡೋತ್ತಿನ ಗಾಡಿ ಚಾಲೂ ಆಯ್ತು. ಈ ಥರ ಫೀಚರನ್ನು ಕೊಟ್ಟಾನ. ನಿಮಗೆ ಸೆಲ್ಫ್ ಒತ್ತಬೇಕು ಅನ್ನೋ ಜರೂರತ್ತ ಇಲ್ಲ, ಥ್ರಾಟಲ್ ಮಾಡಿದ್ರೆ ಸಾಕು, ಅದು ಕೊಟ್ಬಿಟ್ಟಾನ ಫೀಚರ್. ಈಗ ನೋಡಿರಿ, ಗೇರ್ ಚೇಂಜ್ ಆದಂಗೆಲ್ಲ ನಿಮಗೆ ಇಲ್ಲಿ ಆ ಗೇರ್ ಎಷ್ಟನೇ ಗೇರ್ ಒಳಗೆ ಗಾಡಿ ಐತಿ ಅನ್ನೋದು ತೋರಿಸ್ತೈತಿ. ಈಗ 1ನೇ ಗೇರಿಗೆ ಬಿತ್ತು ಗಾಡಿ, ಒಂದು ಕೆಳಗಿರ್ತೈತಿ, ಆಫ್ ಆಯ್ತು ನೋಡಿರಿ ಗಾಡಿ. ಈಗ ನೆಕ್ಸ್ಟ್ ನ್ಯೂಟ್ರಲ್ ಬಿತ್ತು, ಒಂದು ಮ್ಯಾಗ ಎತ್ತಿರ ನ್ಯೂಟ್ರಲ್ ಆತು. ನೆಕ್ಸ್ಟ್ ಗಾಡಿ 1ನೇ ಗೇರಿಗೆ ಬಿದ್ದತ್ರಿ ಈಗ. ನೆಕ್ಸ್ಟ್ ನೋಡಿ 2 ನ್ಯೂಟ್ರಲ್ ಬಿತ್ತರಿ. ಈಗ 2ನೇ ಗೇರಿಗೆ ಬಿತ್ತರೆ ನೆಕ್ಸ್ಟ್ 3, 4, 5 ಈ ಥರ ನಿಮಗೆ 5 ಗೇರ್ ಸಿಸ್ಟಮನ್ನು ಇಲ್ಲಿ ತೋರಿಸ್ತೈತೆ ನೋಡಿರಿ. ಇದ್ರೊಳಗೆ ಕಾಣಿಸ್ತದೆ. ಈಗ ಭಾಳ ಬೆಸ್ಟ್ ಐತ್ರಿ ಗಾಡಿ ಇದೆ. ಇದು ಫ್ಯೂಲ್ ಟ್ಯಾಂಕ್ ನೋಡಿರಿ, E20 ಅಂದರೆ ಇಥನಾಲ್ ಸಪೋರ್ಟ್ ಮಾಡ್ತೈತಿ. ಈಗ ಇಥನಾಲ್ ಬಾರಿಸ್ತಾರಲ್ಲ ರೀ, ಬಾರಿಸ್ತಾರೆ ನೋಡಿ. ಇಥನಾಲ್ ಒಟ್ಟು ಹಾಕ್ಸಕ್ಕೆ ಹೋಗ್ಬೇಡ್ರಿ, ನಾರ್ಮಲ್ ಪೆಟ್ರೋಲ್ ಹಾಕಿಸ್ರಿ ನೀವು. ಇಥನಾಲ್ E20 ಐತಿ ಅಂತೇಳಿ ಹಾಕಿ ಸುಮ್ಮನೆ ಅದು ಗಾಡಿಗೆ ಎಫೆಕ್ಟ್ ಆಗುತ್ತೆ ರೀ. ಇಥನಾಲ್ ಪೆಟ್ರೋಲ್ ಒಟ್ಟು ಹಾಕಿಸ್ಬೇಡ್ರಿ, ಅದು ದೊಡ್ಡ ಸ್ಕ್ಯಾಮ್ ಐತದು ಇಥನಾಲ್ದು. ಆಮೇಲೆ ಇದ್ರದ್ದು ತೂಕ ಬಂದುಬಿಟ್ಟು ಟೋಟಲ್ ನಿಮಗೆ 123 kg ತೂಕ ಆಯ್ತು ನೋಡಿರಿ. ಇದು ಸ್ವಲ್ಪ ಹೈವೇದೊಳಗೆ ನಿಮ್ಗೆ ಹೋಗ್ಬೇಕಾದ್ರೆ ಶೇಕ್ ಅನ್ನಿಸ್ತೈತೆ ಅಷ್ಟೇ.
ಯಾಕಂದ್ರೆ ಮತ್ತು ಎಲ್ಲ ಫೈಬರ್ ಒಳಗೆ ಮಾಡಿರೋದಲ್ರಿ, ಸ್ವಲ್ಪ ಮೆಟಲ್ ಕಡಿಮೆ ಐತಿ, ಶೇಕ್ ಅನ್ನಿಸ್ತೈತಿ. ಅದನ್ನು ಸ್ವಲ್ಪ ನೀವು ಮೇಂಟೈನ್ ಮಾಡ್ಕೊರಿ. ಇನ್ನೊಂದು ನಿಮ್ಗೆ ಹೇಳೋದು ಏನು ರಿಕ್ವೆಸ್ಟ್ ಅಂತ ಅಂದ್ರೆ, ದಯಮಾಡಿ ಗಾಡಿ ಹೊಡಿಬೇಕಾದ್ರೆ ಇದೇ ಗಾಡಿ ಅಂತಲ್ಲ, ಯಾವುದೇ ಗಾಡಿಯನ್ನು ಹೊಡಿಬೇಕಾದ್ರೆ ಸೇಫ್ಟಿ ಮೆಜರ್ಸನ್ನು ಯೂಸ್ ಮಾಡಿ ಗಾಡಿ ಹೊಡೀರಿ. ಯಾಕಂದ್ರೆ ನಮಗಾಗಿ ಭಾಳ ಆಸೆಪಟ್ಟು ಇಟ್ಕೊಂಡಿರೋಂಥ ತಂದೆ ತಾಯಿಗಳು, ಹೆಂಡ್ತಿಯರು, ಮಕ್ಕಳು ಇವರೆಲ್ಲರೂ ಕಾಯ್ತಿರ್ತಾರೆ. ನಮ್ಮನ್ನು ನಂಬಿ ಜೀವನ ಮಾಡೋರು ಭಾಳ ಜನ ಇರ್ತಾರೆ. ಅದಕ್ಕೆ ಬೇರೆಯವರಿಗೆ ತೊಂದರೆಯನ್ನು ಕೊಡಕ್ಕೆ ಹೋಗ್ಬೇಡ್ರಿ. ಸೇಫ್ಟಿ ಮೆಜರ್ಸನ್ನು ಯೂಸ್ ಮಾಡಿ ಗಾಡಿ ಹೊಡೀರಿ. ನನ್ನ ಪ್ರಕಾರ ಈ ಗಾಡಿ ಮಾತ್ರ ಬೆಸ್ಟ್ ಐತ್ರಿ. ಈಗಿರುವಂಥ ಮಾರ್ಕೆಟ್ ಪ್ರೈಸ್ ಒಳಗೆ ಒಂದೆಲ್ಲ ನಮಗೆ ಸ್ಪೋರ್ಟಿವ್ ಲುಕ್ ಇರೋಂಥ ಚೆನ್ನಾಗಿರೋಂಥ ಗಾಡಿ ಬೇಕು ಅಂತ ಅಂದ್ರೆ ನನ್ನ ಸಜೆಷನ್ ಬಂದುಬಿಟ್ಟು ಈ ಗಾಡಿ ತೊಗೋರಿ. ಹಾಗಂತೇಳಿ ನಾನು ಹೇಳಿದೆ ಅಂತೇಳಿ ಇದನ್ನು ತಗೊಳ್ಳೇಬೇಕು ಅಂತೇನು ಏನು ರೂಲ್ಸ್ ಇಲ್ಲ. ನೀವು ಹೋಗ್ರಿ, ಶೋರೂಮಿಗೆ ಹೋಗ್ರಿ, ಒಂದು 4 ಶೋರೂಮ್ ಅಡ್ಡಾಡ್ರಿ, ಟೆಸ್ಟ್ ಡ್ರೈವ್ ಮಾಡಿರಿ. ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋರಿ. ದುಡ್ಡಿತ್ತು ಅಂತಂದ್ರೆ ದೊಡ್ಡ ಗಾಡಿ ತಗೋರಿ. ಇಲ್ಲಪ್ಪ ನನ್ನ ಹತ್ರ ಇರೋದು ಸ್ವಲ್ಪ ಅಮೌಂಟ್ ಐತಿ, ನಮ್ಮಂಗೆ ಮಿಡಲ್ ಕ್ಲಾಸ್ ಇದೀರಿ ಅಂತ ಅಂದ್ರೆ ನಿಮಗೆ ಬೆಸ್ಟ್ ಪ್ರೈಸ್ ಒಳಗೆ ಅಫೋರ್ಡೆಬಲ್ ಬೈಕ್ ಅಂದ್ರೆ ಇದೆ ನೋಡಿ. ಈಗ ಏನಿಲ್ಲ ಅಂತಂದ್ರೆ ನಿಮಗೆ ಭಾಳ ಕಡಿಮೆ ಒಳಗೆ ಸಿಗತೈತಿ. ಆಮೇಲೆ ಈಗೆಲ್ಲ ಸ್ವಲ್ಪ ಇದ್ರೊಳಗೆ ಟೆಕ್ನಾಲಜಿನ ಸ್ವಲ್ಪ ಇಂಪ್ರೂವ್ ಮಾಡ್ಯಾರಿ. ಇನ್ಫೋಟೆಕ್ ಸಿಸ್ಟಮ್, ಆಮೇಲೆ ಹೆಡ್ಲೈಟ್ಸ್ ಇವೆಲ್ಲ ಸ್ವಲ್ಪ ಇಂಪ್ರೂವ್ ಆಗ್ಯಾವ್ರಿ ಈಗ. ಆಮೇಲೆ ಬ್ರೇಕ್ ಸಿಸ್ಟಮ್ ಒಳಗೂ ಸ್ವಲ್ಪ ಇಂಪ್ರೂವ್ ಆಗ್ಯಾವು. ಅಲಾಯ್ ವೀಲ್ಸ್ ಅವೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಯಾರ. ವೀಲ್ ಸೈಜ್ ಗೀಜನ್ನೆಲ್ಲ ಭಾಳ ಚೆನ್ನಾಗೈತಿ. ಆಮೇಲೆ ಇನ್ನೊಂದು ವೀಲ್ ಇದಕ್ಕೆ ಯಾವ ಸೆಟ್ ಹಾಕವಂತಂದ್ರೆ ಕಂಪ್ನಿಯಿಂದ TVS ಟಯರ್ ಹಾಕಿ ಕೊಟ್ಟಿರ್ತಾರೆ. ಇದಾದ್ಮೇಲೆ ನೀವು ಬೇಕಿದ್ರೆ ಇದಕ್ಕೆ ಸೆಟ್ ಆಗೋಂಥ ವೀಲ್ ಅಂತ CAT ಮತ್ತು MRF ಇವೆರಡು ವೀಲ್ ಸೆಟ್ ಹಾಕವು. ನಾವು ಇದಕ್ಕೆ ಒಂದು 2 ಸೀಟ್ ಕವರ್, ಮುಂದೆ ಒಂದು ಫ್ರಂಟ್ ಕವರ್ ಹಾಕ್ಸಿದ್ದು ಅಷ್ಟೇ ರೀ. ಭಾಳ ಚೆನ್ನಾಗೈತೆ. ನೇಕೆಡ್ ಬೈಕ್ ಇದೆ, ಚೆನ್ನಾಗೈತೆ ರೀ ಇದು ಬೈಕ್. ನೋಡಿರಿ, ನಿಮ್ಗೆ ರನ್ನಿಂಗ್ ಒಂದು ನೋಡಿರಿ, ನೀವು ರನ್ನಿಂಗ್ ವಿಡಿಯೋ ಒಂದು ನೋಡಿರಿ. ಗೇರ್ ಕಮ್ಮಿ ಗೇರ್ನೇ ಹೊಂಟಾನೆ, ಎಡಗೈಯಾಗ ಫೋನ್ ಹಿಡ್ದಾನೆ. ಮತ್ತು ಏನು ಮಾಡ್ಬೇಕ್ರಿ, ಮತ್ತು ಗೋಪ್ರೋ ಎಲ್ಲ ಏನೆಲ್ಲ ಅದ್ರಾಗ ನೋಡಿರಿ, ಏನಾಗಲ್ಲ. ಮತ್ತು ತಗೋರಿ, ಇಲ್ಲ ಅಂದ್ರೆ ಬಿಡ್ರಿ. ನಮ್ಮ ನಾಗೇಶ್ ಬಾಯ್ ಬಂದ ನೋಡ್ರಿ. ಇಲ್ಲ ನಾಗೇಶ್ ಬಾಯ್ ಎಲ್ಲಿ ಹೊಂಟಿ, ನಿಮ್ಮ ಗ್ಯಾಂಗ್ ಎಲ್ಲ ಐತೆ. ಮತ್ತು ನಮ್ಮ ನಾಗೇಶ್ ಬಾಯ್ ಗ್ಯಾಂಗ್ ಎಲ್ಲ ಬಂದ್ಬಿಟ್ಟಾನಿಲ್ಲಿ. ನಮ್ಮ ಗಾಡಿ ರಿವ್ಯೂ ಅಂತೂ ಈಗ ಮುಗೀತು. ಇದ್ರೊಳಗೆ ಏನರ ಸ್ವಲ್ಪ ಮಿಸ್ಟೇಕ್ ಇದ್ರೆ, ತಪ್ಪಿದ್ರೆ ಕ್ಷಮಿಸ್ಬಿಡ್ರಿ. ನಮ್ಮನ್ನು ಸ್ವಲ್ಪ ಫಾಲೋ ಮಾಡಿರಿ, ಬೆಳೆಸ್ರಿ. ನೀವು ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿದ್ರಿ ಅಂತಂದ್ರೆ ನಾವು ಇನ್ನೂ ಸ್ವಲ್ಪ ಹೊಸ ವೀಡಿಯೋಸನ್ನು ನಿಮಗೆ ಏನೇನಾರ ಉಪಯುಕ್ತವಾದ ಮಾಹಿತಿಗಳನ್ನು ನಿಮಗೆ ಕೊಡ್ತೀವಿ. ಧನ್ಯವಾದ ರೀ.